ಇದು ನನ್ನ ಸ್ಟೋರಿ. ನನಗೆ ಒಂದಿಷ್ಟು ವರ್ಡ್ಸ್ ನಾನು ಸಣ್ಣಕ್ಕೆ ಇದ್ದಾಗ ಏನು ಹೇಳಿದ್ರಲ್ಲ, ಅದು ಹೆಂಗೆ ನನಗೆ ಫಿಯರ್ ಫ್ಯಾಕ್ಟರ್ ಆಗಿ ಕನ್ವರ್ಟ್ ಆಗಿದ್ವು ಅಂತಂದ್ರೆ, ಲೈಕ್ ನಂಗೆ ಭಾಳ ಸತಿ ಎಲ್ಲರೂ ಅಂತಿದ್ರು ಹುಡುಗರ ಜೊತೆಗೆ ಭಾಳ ಫ್ರೆಂಡ್ಲಿ ಇರಬಾರ್ದು, ಭಾಳ ಮಾತಾಡೋಕೆ ಹೋಗಬಾರ್ದು, ಅವ್ರ ಜೊತೆಗೆ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೊ ಗ್ರ್ಯಾಜುವಲಿ ನಂಗೆ ಇದು ಗೊತ್ತಾಗಲಿಲ್ಲ ಅದು ಗುಡ್ ಅಡ್ವೈಸ್ ಇತ್ತು ಅಥವಾ ನಾನು ಅದನ್ನು ಫಿಯರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೆ ಅಂಥೇಳಿ. ಯಾವಾಗ ನಾ ಬೆಳ್ಕೊಂತ ಹೋದಲ್ಲ ನಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಹಿಂಗಿದ್ರೆ ಇದು ಡಿಸಿಪ್ಲಿನ್. ಸೊ ಹಾಗಾಗಿ ನಾ ಗ್ರ್ಯಾಜುವಲಿ ಬಾಯ್ಸ್ ಜೊತೆಗೆ ಭಾಳ ಶೈ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವ್ರ ಜೊತೆಗೆ ಆದಷ್ಟು ಮಾತಾಡೋದು ಕಡಿಮೆ ಮಾಡಿದೆ. ಈವನ್ ನಾನು ಪ್ರೊಫೆಷ್ನಲ್ ಕೋರ್ಸಿಗೆ ಹೋದಾಗೂ ನಾ ಹುಡುಗರ ಜೊತೆಗೆ ಎಷ್ಟು ಕಡಿಮೆ ಮಾತಾಡೇನಿ ಅಂತಂದ್ರೆ ಭಾಳ ರೇರ್ಲಿ ಮಾತಾಡ್ತಿದ್ದೆ. ಸೊ ಇದೆಲ್ಲ ನನಗೆ ಮೇ ಬಿ ಬೇರೆಯವ್ರಿಗೆ ಇದು ಡಿಸಿಪ್ಲಿನ್ ಅನ್ನಿಸ್ತಿರ್ಬೋದು, ಬಟ್ ಲೇಟರ್ ನಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಇದು ಡಿಸಿಪ್ಲಿನ್ ಅಲ್ಲ, ನನ್ನ ಫಿಯರ್ ಫ್ಯಾಕ್ಟರ್ ನನ್ನೊಳಗೆ ನಾನು ಫೀಲ್ ಮಾಡಾಕತ್ತೀನಿ ಅಂಥೇಳಿ. ಒಂದು ಸಣ್ಣ ಇನ್ಸಿಡೆಂಟ್ ಆ್ಯಕ್ಚುಲಿ, ನಾನು ಆಫೀಸಿಗೆ ಹೋಗುವಾಗ ಒಂದು ದಿವಸ ಭಾಳ ಲೇಟ್ ಆಗಿಬಿಟ್ಟಿತ್ತು. ಸೊ ನನ್ನ ಮ್ಯಾನೇಜರ್ ಹೇಳಿದ್ರು ನನ್ನ ಫ್ರೆಂಡಿಗೆ ಡ್ರಾಪ್ ಮಾಡು ಅಂತ ಹೇಳಿದ್ರು ಅವ್ನ ಬೈಕ್ ಮೇಲೆ. ಹಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಬಟ್ ಆ ಟೈಮ್ನಾಗ ನಂಗೆ ಇಷ್ಟು ಫಿಯರ್ ಇತ್ತಂದ್ರೆ ನಾ ಹುಡುಗರ ಜೊತೆಗೆ ಹೋಗಬಾರ್ದು. ಅಕಸ್ಮಾತ್ ನಾನು ಯಾರಾರ ನೋಡಿಬಿಟ್ರೆ, ಯಾರಾರ ಜಡ್ಜ್ ಮಾಡಿದ್ರೆ, ಯಾರಾರ ಹೋಗಿ ನಮ್ಮ ಮನೆಗೆ ಹೇಳಿಬಿಟ್ರೆ ಏನಾರು ತಪ್ಪು ತಿಳ್ಕೊಂಬಿಡ್ತಾರೆ ಅನ್ನೋ ಫ್ಯಾಕ್ಟ್ರಿಗೆ ನಾನು ಹೋಗಕ್ಕೆ ಒಲ್ಲೆ ಅಂತಂದೆ. ಬಟ್ ಏನು ಮಾಡಿದ್ವಿ, ಫೈನಲಿ ಇಬ್ಬರು ಅಗ್ರಿಮೆಂಟಿಗೆ ಬಂದ್ವಿ ಒಂದು ಆಟೋ ತೊಗೊಳ್ಳೋಣ, ನಾ ಆಟೋದಾಗ ಕುಂದಿರ್ತೀನಿ, ಅವನು ನಂಗೆ ಗೇಟ್ ತನಕ ಫಾಲೋ ಮಾಡಿದ. ಸೊ ನಾನು ಮನೆಗೆ ಹೋದ್ಮೇಲೆ ಅವ ಹೋದ. ಬಟ್ ಏನು ಫನ್ನಿ ಥಿಂಗ್ ಅಂದ್ರೆ, ಈವನ್ ನನ್ನ ಮದ್ವೆಗೆ ಅವ ನಂದು ವಿಶ್ ಮಾಡೋಕೆ ಬಂದಾಗ ಸ್ಟೇಜ್ ಮೇಲೆ ಅಂದ, ಇನ್ಮೇಲಾರ ನೀ ಬೈಕ್ ಮೇಲೆ ಇನ್ನೊಬ್ರ ಜೊತೆ ಕುಂದಿರ್ತೀಯಲ್ಲ ಅಂಥೇಳಿ. ಸೊ ಈ ಮಾತು ಮೇ ಬಿ ಈಗ ನಂಗೆ ಫನ್ನಿ ಅನ್ನಿಸ್ತೈತಿ, ಬಟ್ ನಂಗೆ ಡೌನ್ ದ ಲೈನ್ ಅವಾಗಿಂದ ವಿಚಾರ ಮಾಡಿದ್ರೆ ನನಗೆ ಇನ್ನೊಬ್ರು ಜಡ್ಜ್ ಮಾಡ್ತಾರ ಅಂತ ಅನ್ನೋದಕ್ಕೆ ನಾ ಈ ಫಿಯರ್ ಫ್ಯಾಕ್ಟರ್ ಗ್ರೋ ಮಾಡ್ಕೊಂಡಿದ್ದೆ. ಇಷ್ಟೆಲ್ಲ ಆದ್ರೂ ನಂಗೆ ಭಾಳ ಜಡ್ಜ್ ಮಾಡಿದ್ರಕ್ಕಿನ ಒಂದೊಂದು ಸತಿ ಆಫೀಸಿಂದ ಲೇಟ್ ಹೋಗ್ತೀನಿ ಅಂಥೇಳಿ. ಆದರೆ ಇದು ಎಲ್ಲದರದ್ದು ದೊಡ್ಡ ಎಫೆಕ್ಟ್ ಏನಿತ್ತಂತಂದ್ರೆ, ನಾನು ನನ್ನ ಮೇಲೆ ಟ್ರಸ್ಟ್ ಮಾಡೋದನ್ನು ಕಡಿಮೆ ಮಾಡಕತ್ತಿದ್ದೆ. ನನ್ನ ಸೆಲ್ಫ್ ಟ್ರಸ್ಟ್ ಅನ್ನೋದು ನಾನು ಕಡಿಮೆ ಆಗಿಬಿಟ್ಟಿತ್ತು. ಇದ್ರನ್ನ ಯಾರಿಗೂ ಬ್ಲೇಮ್ ಮಾಡಾಕತ್ತೀನಿ ಅಂತಲ್ಲ, ಅಥವಾ ನಾ ಯಾರಿಗಾರ ಬಗ್ಗೆ ಹೇಳಾಕತ್ತೀನಿ ಅಂತಲ್ಲ. ಮೇ ಬಿ ಆ ಟೈಮ್ನಾಗ ಸಿಚುವೇಶನ್ ಹಂಗಿತ್ತು, ಆವಾಗಿನ ಸೊಸೈಟಿ ಹಂಗಿತ್ತು. ಸೊ ಅದರ್ ಟೈಪ ನಂಗೆ ರೇಸ್ ಮಾಡಿದ್ರು. ಬಟ್ ನಂಗೆ ಈಗ ಅನಿಸತಿ ಈ ಸಿಚುವೇಶನ್ನಾಗ, ಈಗಿನ ಟೈಮ್ನಾಗ ಇಟ್ ಈಸ್ ಹೈ ಟೈಮ್ ನಾವು ನಮ್ಮ ಮಕ್ಕಳಿಗೆ, ಅದು ಸ್ಪೆಷಲಿ ಹುಡುಗಿಯರಿಗೆ, ಅವ್ರದ್ದು ಸೆಲ್ಫ್ ಟ್ರಸ್ಟ್ ಅನ್ನೋದು ನಾವು ಬಿಲ್ಡ್ ಮಾಡಬೇಕು. ಅವರಿಗೆ ಕಾನ್ಫಿಡೆನ್ಸ್ ಕೊಡಬೇಕು, ಅವರಿಗೆ ಸಿಚುವೇಶನ್ ಅರ್ಥ ಮಾಡಿಸ್ಬೇಕು. ನಂದು ಕಾನ್ಫಿಡೆನ್ಸ್ ಒಂದೇ ದಿವಸದಾಗ ಕಡಿಮೆ ಆಗಿದ್ದಿಲ್ಲ, ಬಟ್ ಡೇ ಬೈ ಡೇ ಅದರ್ ವರ್ಡ್ಸ್ನ ಕೇಳಿ ನನ್ನ ಕಾನ್ಫಿಡೆನ್ಸ್ ಡೌನ್ ಆಗಾಕತ್ತಿತ್ತು. ಹಂಗೆ ಯಾವಾಗೂ ವರ್ಲ್ಡ್ ಅನ್ನೋದು ನಮ್ಮನ್ನು ಕೆಳಗೆ ದಬ್ಬಂಗಿಲ್ಲ, ಆದರೆ ವರ್ಡ್ಸ್ ಅನ್ನೋದೇನು ಇರ್ತಾವಲ್ಲ ಅವು ಭಾಳ ಮ್ಯಾಟ್ರ್ ಆಗ್ತಾವೆ, ಸ್ಪೆಷಲಿ ಸಣ್ಣ ಹುಡುಗರಿಗೆ. ಸೊ ನಾವು ಅವ್ರಿಗೆ ಏನು ಹೇಳ್ತೇವೆ, ಏನು ಮಾತಾಡ್ತೇವೆ ಅನ್ನೋದ್ರ ಮೇಲೆ ಅವ್ರ ಮುಂದಿನ ಲೈಫ್ನ ಡಿಸೈಡ್ ಮಾಡ್ತಾರೆ. ಯಾವಾಗೂ ಹೆದರಿಕೆ ಅನ್ನೋದು ಜೋರಂಗೆ ಹೇಳಿದಾಗ ಬರೋದಲ್ಲ, ಬಟ್ ಅದು ಒಳಗೆ ಒಂಥರ ಫ್ರೀಸ್ ಆಗಿಬಿಡ್ತದೆ. ಅಂದ್ರೆ ಐಸ್ ಕ್ಯೂಬ್ ಇದ್ದಂಗೆ ಅದು ಒಳಗೆ ಅದು ಗಟ್ಟಿಯಾಗಿ ಕುಂತು ಬಿಡ್ತೈತಿ. ಸೊ ನಾವು ನಮ್ಮ ಮಕ್ಕಳಿಗೆ ಪ್ರತಿಯೊಂದು ವರ್ಡ್ ಏನು ಹೇಳ್ತೇವಲ್ಲ ಭಾಳ ವಿಚಾರ ಮಾಡಿ, ಭಾಳ ಕೇರ್ಫುಲಿ ಅವರಿಗೆ ನಾವು ಕನ್ವೆ ಮಾಡಬೇಕು. ಸೊ ದ್ಯಾಟ್ ಅದನ್ನ ಮುಂದೆ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಈ ವಿಡಿಯೋ ಸೇರಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಹಂಗೆ ಫಾಲೋನೂ ಮಾಡಿರಿ. ನಮಸ್ಕಾರ. ನಾನು ನಿಮ್ಮ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿನು, ಜೊತೆಗೆ ಬೆಳೆಯೋನು.